ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಕೇಳ್ತೀವಿ ನ್ಯಾಯ ಕೇಳ್ತೀವಿ. 3 ವರ್ಷದಿಂದ ಮಳೆ ಬೆಳೆ ಇಲ್ಲದೆ ರೈತರು ಸಾಯ್ತಿದ್ರು. ಅದ್ರ ಕಡೆ ಸ್ವಲ್ಪನೂ ಯೋಚನೆ ಮಾಡ್ತಿಲ್ಲ ಈ ರಾಜಕೀಯದವರು. ಈ ಪಕ್ಷದವ್ರು ಆ ಪಕ್ಷದವ್ರು ಈ ಪಕ್ಷದವ್ರನ್ನ ರೆಸಾರ್ಟ್ನಾಗೆ ಕರ್ಕೊಂಡೋಗಿ ಡೀಲಿಂಗ್ ಮಾಡೋದನ್ನೇ ದೊಡ್ಡ ದೇಶದ ಅಭಿವೃದ್ಧಿ ಅನ್ಕೊಂಡವ್ರೆ. ಅದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ತಿಲ್ಲ ಈ ರಾಜಕೀಯದವರು. ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಾನು ರೈತ ಚಳುವಳಿ ನಾಯಕನೇ ಅಲ್ಲ. ಹೌದ್ ಕಣಣ್ಣ, ನೀನು ಹೋರಾಟಗಾರನೇ ಅಲ್ಲ. ಹೆಂಗೈತ್ಲ ಮೈಗೆ? ಸಾರಿ ಕಣಣ್ಣ, ಹೋರಾಟಕ್ಕೆ ಇನ್ನೊಂದು ಹೆಸರೇ ನೀನು ಅಂದೆ. ಆಗ್ ಬಾ ದಾರಿಗೆ. ನೋಡ್ಲ ಸೋಮ, ಈ ಹೋರಾಟದ ಹೆಸರಲ್ಲಿ ಸ್ಟ್ರೈಕ್ ಮಾಡಿಸಿ ಎಷ್ಟು ಬರುತ್ತೋ ಅಷ್ಟನ್ನ ಹಂಗೆ ಬಾಚ್ಕೊಂಡ್ ಬಿಡ್ಬೇಕು. ಇವತ್ ರಾತ್ರಿನೇ ನಂದ್ 3 ಕಾರು, ನಿಂದ್ 2 ಕಾರು ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಶುರು ಮಾಡ್ಬಿಡುವ. ಒಳ್ಳೆ ಐಡಿಯಾ ಕಣಣ್ಣ. ಹಂಗಂತ ರೈತನ್ನೆಲ್ಲ ನಮ್ ಕಾರ್ನಾಗೆ ಎತ್ತಿಸ್ಕೊಂಡ್ ಬಿಡ್ಬೇಡ ಕಣ್ಲ. ಯಾಕೆ, ಅವ್ರು ಬರೋದು ಬೇಡವಾ? ಬರ್ಬೇಕು ಕಣ್ಲ. ಅವ್ರಿದ್ರೆ ತಾನೇ ನಮ್ ಹೋರಾಟಕ್ಕೊಂದು ಕಳೆ. ಅವ್ರಿಗೆ ಅಂತ ನಮ್ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ 200-300 ಪುಕ್ಸಟೆ ರೈಲ್ ಟಿಕೆಟ್ ನ ಬುಕ್ ಮಾಡಿಸಿ ಒಬ್ಬೊಬ್ಬನ ಹತ್ರನು 500 ರೂಪಾಯಿ ವಸೂಲಿ ಮಾಡ್ತೀನಿ. ಒಳ್ಳೆ ಐಡಿಯಾ ಕಣಣ್ಣ. ಅಪ್ಪ ಅಪ್ಪ, ಅದೇನೋ ರೈತ ಪರ ಹೋರಾಟ ಮಾಡ್ತೀನಿ ಅಂತಿದ್ದೀರಿ. ನಿಮ್ಗೆ ಪುಣ್ಯ ಬರ್ಲಿ. ಮಳೆ ಬೆಳೆ ಬರ್ದೆ ರೊಟ್ಟಿ ಮಾಡೋಕ್ಕೂ ಇಟ್ಟಿಲ್ಲ. 8 ಮಕ್ಳು ಉಸ್ಕೊಂಡ್ ಸಾಯ್ತಾ ಅವ್ರೆ. ಅದಕ್ಕೆ ಮಲ್ಲಣ್ಣ, ನಿಮ್ಮಂತವ್ರ ನೋವನ್ನ ಹೋಗ್ಲಾಡ್ಸಿ ನಿಮ್ ಜೀವನದಲ್ಲಿ ಬೆಳಕ್ ಬರ್ಬೇಕು ಅಂತ ತಾನೇ ನಾವು ಹೋರಾಟ ಮಾಡ್ತಿರೋದು. ಇವತ್ ರಾತ್ರಿ ಟ್ರೈನ್ಗೆ ನಮ್ ಜೊತೆ ಬಂದ್ಬಿಡು. 2 ದಿನ ಉಪವಾಸ ಕೂತ್ರೆ ಸರ್ಕಾರದಿಂದ ಪರಿಹಾರ ತಾನಾಗೇ ಬರ್ತದೆ. ಹೌದಾ? ಹಾಗಾದ್ರೆ ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಓ, ಬರ್ಬೋದು. ಬೇಕಾದ್ರೆ 500 ರೂಪಾಯಿ ತಗೊಂಡ್ ಬಾ. ನಮ್ಗಲ್ಲ, ಟ್ರೈನ್ ಟಿಕೆಟ್ಗೆ. 500 ರೂಪಾಯಿನ ಹೊಟ್ಟೆಗೆ ಇಟ್ಟಿಲ್ಲ ಅಂತದ್ರಲ್ಲಿ ನನ್ನಂತ ಪರದೇಶಿಗೆ ಎಲ್ಲಿಂದ ಬರ್ಬೇಕು ಅಷ್ಟೊಂದು ದುಡ್ಡು? ನೋಡ್ ಮಾಡೋಣ, ನಾವ್ ಹೇಳಿದ್ ಕೇಳ್ಕೊಂಡು ಬರೋರನ್ನ ಮಾತ್ರ ಕರ್ಕೊಂಡು ಹೋಗ್ತೀವಿ. ಹೊರಡೋಕೆ ಕಾರ್ ವ್ಯವಸ್ಥೆ ಮಾಡೋ ಸೋಮ. ಅಪ್ಪ, ನಾನೀ ಊರಲ್ಲಿ ಇರಲ್ಲ. ನಿಂತ್ಕೋ ಮಗ, ನನ್ನ ಮಾತು ಕೇಳು. ನಿಂತ್ಕೊಳ್ಳಪ್ಪ, ನಿಂತ್ಕೋ. ಬಿಡಪ್ಪ. ನಿಂತ್ಕೋ. ಬಿಡಪ್ಪ, ನಾನು ಹೋಗ್ತೀನಿ. ಬೇಡ ಅಂದ್ರೂ ಈ ಇಂಜಿನಿಯರಿಂಗ್ ಹಠ ಬಿದ್ದು ಓದಿಸಿದ್ರಿ. ಆದರೆ ಈಗ ನೋಡಿ, ನನ್ನ ಎಜುಕೇಷನ್ ತಕ್ಕನಾಗಿ ಹೈಟೆಕ್ ಜಾಬ್ ಸಿಗ್ತಿಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಸಾಕಪ್ಪ ಅನ್ನೋಷ್ಟು ಕಮಿಟ್ಮೆಂಟು ಕೊರಳಿಗೆ ಸಿಕ್ಕೊಂಡು ಒದ್ದಾಡೋ ಥರ ಆಗ್ತಿದೆ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕೆ ಆಗಲ್ಲ ಅಂತ ಮಾತ್ರ ನೀವು ಹೇಳಬಾರ್ದು. ನೀನು ಓದೋಕೆ ಇಷ್ಟೆಲ್ಲ ಖರ್ಚು ಮಾಡಿರೋ ನಾನು ನಿನ್ನ ಮಾತಿಗೆ ಇಲ್ಲ ಅಂತೀನಾ? ಏನು ಹೇಳಪ್ಪ? ಅಪ್ಪ, ಹೇಗಿದ್ರು ನಮ್ಮ ತೋಟದಲ್ಲಿ ಮೊದಲಿನ ಥರ ಈಗ ಬೆಳೆನೂ ಬೆಳೀತಿಲ್ಲ. ಭೂಮಿ ಫಲವತ್ತತೆನೂ ಉಳಿಸ್ಕೊಂಡಿಲ್ಲ. ನಾವು ಹಾಕಿರೋ ಬೋರ್ವೆಲ್ ನೀರು ಪಾತಳ ನೋಡ್ತಿದೆ. ಇನ್ನು ಮುಂದೆ ಈ ಹೊಲ ತೋಟನೆಲ್ಲ ನಂಬ್ಕೊಂಡು ಕೂರೋಕ್ಕಾಗಲ್ಲ. ಅದಕ್ಕಿಂತ ಈ 18 ಎಕರೆ ಜಮೀನನ್ನು ಸೈಟ್ ಮಾಡಿ ಮಾರಿದ್ರೆ 1 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ನಾವು ಸಾಯೋವರೆಗೂ ನಮ್ಮ ತಲೆಮಾರು ಕೂತ್ಕೊಂಡು ತಿನ್ಬೋದು. ಹೇಗೋ ಈಗ ಅಂದ್ಬಿಟ್ರೆ ತಾತ ಮುತ್ತಂದಿರೋ ಬದುಕಿ ಬಾಳಿರೋ ನಮ್ಮ ವಂಶದ ಕುಡಿಗಳಿಗೆ ನೆರಳಾಗಿರ್ಲಿ ಅಂತ ಮಾಡಿಟ್ಟಿರೋ ಆಸ್ತಿನ ನೀನು ಮಾರಿಬಿಡು ಅಂತೀಯಲ್ಲ, ಇದ್ಯಾಕೋ ಸರಿ ಬರ್ತಾ ಇಲ್ಲ ಕಣೋ. ಅಪ್ಪ, ಇದೆಲ್ಲ ಹಿರಿಯರ್ ಮಾಡಿಟ್ಟಿರೋ ಸ್ವತ್ತೇ ನಿಜ. ಆದರೆ ಅಪ್ಪ ಹಾಕಿದ ಆಲದ ಮರ ಅಂತ ಕೈ ಕಟ್ಕೊಂಡು ಕೂರೋದ್ರ ಬದಲು ಕಾಲಕ್ಕೆ ತಕ್ಕಾಗೆ ಬದಲಾಗೋ ಜಾಣತನ ಇರಬೇಕು. ಸರಿ, ಈಗ ನಾನೇನು ಮಾಡುವಂತೀಯ? ಅಪ್ಪ, ನನ್ನ ಜಮೀನು ಹೇಗಿದ್ರು ಹೈವೇಗೆ ಹತ್ರ ಇದೆ. ಆ ಕಡೆ ಏರ್ಪೋರ್ಟ್ ಇದೆ. ಈ ಕಡೆ ಬಂದರೆ ಸಿಟಿಗೆ ನಿಯರ್ ಆಗಿದೆ. ಇಂಥ ಬಂಗಾರದಂಥ ಭೂಮಿನ ಕೊಡ್ತೀನಿ ಅಂದರೆ ಜನ ಕ್ಯೂ ನಿಂತ್ಕೋತಾರೆ. ಇದೆಲ್ಲ ನಿಜವೇನೋ ಮಗ? ಹೌದಪ್ಪ. ಈ ಯೋಜನೆ ನನಗೆ ಒಳಿಲೇ ಇಲ್ಲ ನೋಡು. ಸರಿ ನಡಿ, ನೀನು ಹೇಳ್ದಂಗೆ ನಮ್ಮ ಜಮೀನ ಸೈಟ್ ಮಾಡಿ ಮುಂದಿನ ದಾರಿ ನೋಡೋಣ ಬಾ. ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ನಮ್ಮ ಭೂಮಿನ ಮಾರಿದ್ರೆ ಅಷ್ಟು ದೊಡ್ಡ ಲಾಭ ಬರ್ತದಾ? ಹೌದು ಮಲ್ಲಣ್ಣ, ಡೆಫಿನೆಟ್ಲಿ. ಯಜಮಾನ್ರೆ, ನನ್ನ ಭೂಮಿನೂ ಹೆಚ್ಚು ಕಮ್ಮಿ 4 ಎಕರೆ ಐತೆ. ಅದರಲ್ಲಿ 1 ಎಕರೆ ಪೂರಾ ಹಾಳಾಗೋಗೈತೆ. ಮಳೆ ಬೆಳೆ ಬರದೆ ದಿಕ್ಕೇ
ನೋಡು ಮಲ್ಲಣ್ಣ, ನಮ್ಮ ಜಮೀನನ್ನ ಕೊಂಡ್ಕೊಳ್ಳೋಕೆ ಹೆಂಗೆ ಬೇಕಂಗೆ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಬರುತ್ತೆ. ಗಾಳಿ, ನೀರು, ಬೆಳಕಿನ ವ್ಯವಸ್ಥೆ ಜೊತೆಗೆ ವಾಸ ಮಾಡೋಕ್ಕೆ ಯೋಗ ಅನ್ನೋ ಥರ ವ್ಯವಸ್ಥೆ ಮಾಡಿರಬೇಕು. ಇದಕ್ಕೆಲ್ಲ ತುಂಬ ಹಣ ಖರ್ಚಾಗುತ್ತೆ. ಇದೆಲ್ಲ ಆದಮೇಲೆ ಮಾರಾಟ ಮಾಡೋದು. ಇದಕ್ಕೆಲ್ಲ ನೀವು ರೆಡಿನಾ? ಏನು, ನಮ್ಮ ಭೂಮಿನ ನಾವು ಮಾರಬೇಕು ಅಂದರೆ ಇಷ್ಟೆಲ್ಲ ಮಾಡಬೇಕಾ? ಹ್ಞೂ ಮತ್ತೆ ಕುರಿ ಕೊಬ್ಬಿದ್ರೆ ತಾನೇ ಜನಗಳು ತಗೊಳ್ಳೋದು. ನಡಿ ಮಗ ನೀನು, ಹೋಗೋಮ್ಮ. ಬನ್ನಿ ಬುದ್ಧಿ, ಬನ್ನಿ ಬನ್ನಿ ಬನ್ನಿ. ಓಹೋ, ಏನು ಮಲ್ಲಣ್ಣ, ನೀನೇನು ಸಾಮಾನ್ಯದನಲ್ಲ ಬಿಡು. ಅದೃಷ್ಟಲಕ್ಷ್ಮಿನೇ ನಿಮ್ಮ ಮನೆಗೆ ಹುಡುಕೋ ಬರ್ತೀನಿ ಅಂದರೆ ನಿಂದೇನು ಹೋಗ ಅಂತೀನಿ. ಬುದ್ಧಿ, ಇವನೇ ಮಲ್ಲಣ್ಣ, ಒಳ್ಳೆ ಮನ್ಸ ಬುದ್ಧಿ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಸ್ವಾಮಿ. ನೋಡ್ ಮಲ್ಲಣ್ಣ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಈ ಊರಿನಲ್ಲೊಂದು ವಿದ್ಯುತ್ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿನ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಭೂಮಿನ ನಾವು ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ಇನ್ನೊಂದೇ ಬಾಕಿ ಇರೋದು. ನಿಮಗೆ ನಮ್ಮ ಭೂಮಿನೇ ಯಾಕೆ ಬೇಕು ಬುದ್ಧಿ? ನೋಡಯ್ಯ, ನಿಮ್ಮ ಭೂಮಿ ನಮ್ಮ ಕಂಪ್ನಿ ಕಟ್ಟೋಕೆ ತುಂಬ ಚೆನ್ನಾಗಿದೆ. ಅದಲ್ಲದೆ ಇಲ್ಲಿ ಉತ್ಪಾದನೆ ಮಾಡೋ ವಿದ್ಯುತ್ನ ನಾವು ಬೆಂಗಳೂರಿಗೆ ಕಳಿಸ್ತೀವಿ. ನೀವು ಬೆಂಗಳೂರಿಗೆ ವಿದ್ಯುತ್ ಕಳ್ಸೋಕ್ಕೆ ನಾವ್ಯಾಕೆ ಸ್ವಾಮಿ ನಮ್ಮೂರನ್ನ ಬಲಿ ಕೊಡಬೇಕು? ಮಲ್ಲಣ್ಣ, ಇಲ್ಲಿ ಬೆಳೆದು ನೀನು ಏನು ಸಂಪಾದನೆ ಮಾಡ್ತೀಯಾ? ಅದೇ ಈ ಭೂಮಿನ ನನಗೆ ಕೊಟ್ಟರೆ ನಾನು ನಿನಗೆ ಕೆಲಸ ಕೊಡ್ತೀನಿ, ಕೈ ತುಂಬ ಸಂಬಳ ಕೊಡ್ತೀನಿ. ನಮ್ಮ ಬುದ್ಧಿ ಭಾಳ ಒಳ್ಳೆಯವರು. ಮಾಡೋಕ್ಕೆ ಕೆಲಸ, ಕೈ ತುಂಬ ಕಾಸು. ಚೆನ್ನಾಗಿದೆ ಸ್ವಾಮಿ ನೀವು ಹೇಳ್ತಿರೋದು. ರಟ್ಟೆ ಬಗ್ಸಿ ಬೆವ್ರು ಸುರಿಸಿ ಹೊಲ ಉತ್ತಿದ್ರೆ ಈ ಭೂಮಿ ತಾಯಿನೇ ಹೊಟ್ಟೆ ತುಂಬ ಅನ್ನ, ಕೈ ತುಂಬ ಕಾಸು ಕೊಡ್ತಾಳೆ. ಅಂಥದ್ರಲ್ಲಿ ಫಲ ಒತ್ತದ ಬೆಳೆ ಬರ್ತಿರೋ ಭೂಮಿನ ಕೇಳ್ತಿರಲ್ಲ. ನೀವೇನೋ ಫ್ಯಾಕ್ಟ್ರಿ ಶುರು ಮಾಡಿ ಜುಮ್ ಅಂತ ಕಾರ್ನಾಗ ಹೋಯ್ತೀರಿ. ಆದರೆ ನಿಮ್ಮ ಫ್ಯಾಕ್ಟ್ರಿಯಿಂದ ಬರೋ ಹೊಗೆ, ಬರೋ ಕಾಯಿಲೆ ಕಸಾಲೆನ ನಾವು ಅನುಭವಿಸ್ಬೇಕು ಅಂತೀರಾ? ಸಂಸಿ ಸ್ವಾಮಿ, ನಮ್ಮ ಭೂಮಿನ ಯಾರಿಗೂ ಕೊಡೋಕ್ಕಿಲ್ಲ. ಅನ್ನ ಕೊಡೋ ಭೂಮಿ ತಾಯಿನ ಮಾರ್ಕೊಳ್ಳೋದು ಒಂದೇ, ಎತ್ತವನು ಚೂರಿ ಹಾಕೋದು ಒಂದೇ. ಓ ಗಾಡ್, ಟೆಲ್ ಹಿಮ್. ಇರಿ ಇರಿ, ಹಳ್ಳಿ ಜನರು ಗೊತ್ತಾಗಕ್ಕಿಲ್ಲ ಬುದ್ಧಿ. ಲೇ ಮಲ್ಲಣ್ಣ, ಮೂರ್ಖನಾಗ ಮಾತಾಡ್ಬೇಡ. ಅದೃಷ್ಟಲಕ್ಷ್ಮಿನೇ ನಿನ್ನ ಬಾಗ್ಲಲ್ಲಿ ಬಂದು ಕೂತ್ಕೋತೀನಿ ಅಂತವಳೆ. ನೀನೇನು ಈ ಥರ ತಾಯಿ ತಾಯಿ ಅಂತ ಹೊಡ್ಕೋತಿಯಲ್ಲ ಯಾ? ಕಮಿಷನ್ ಆಸೆಗೆ ಉಂಡ್ ಮನೆಗೆ ದ್ರೋಹ ಭಾಗ್ಯ ಗುಳ್ಳೆನರಿ ನೀನು. ಅಯ್ಯೋ ಮಲ್ಲಯ್ಯ, ನಿನ್ನಂತವ್ನು ಸಾಯಿಸಿದ್ರು ಪಾಪ ಬರೋಕ್ಕಿಲ್ಲ ನನಗೆ. ಮಲ್ಲಣ್ಣ, ಇನ್ನೊಂದು ಸಲ ಸರಿಯಾಗಿ ಯೋಚನೆ ಮಾಡು. ಇದು ನಿಮ್ಮೂರಿಗೆ ಬಂದಿರೋ ಒಂದು ಒಳ್ಳೆಯ ಅವಕಾಶ. ಏನಾದರೂ ನಾವಿಲ್ಲಿ ಫ್ಯಾಕ್ಟ್ರಿ ಶುರು ಮಾಡಿದ್ವಿ ಅನ್ಕೋ, ನಿಮ್ಮೂರಿನ ರೂಪರೇಷಣೆನೇ ಬದಲಾಗುತ್ತೆ. ನಿಮ್ಮೂರಿಗೆ ಒಂದು ಹೊಸ ಬ್ರ್ಯಾಂಡ್ ಬರುತ್ತೆ, ರೋಡ್ ಬರುತ್ತೆ. ನಿಮಗೆ ನಮ್ಮ ಊರಿಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟು ನಾವೇ ಊರು ಬಿಡ್ಬೇಕಂತಾಯ್ತು ಅಲ್ವಾ? ಏನೋ ಪಾಪ ಬಡವರು, ಸಮಾಧಾನದಿಂದ ಮಾತಾಡೋಣ ಅಂತ ಇಲ್ಲಿವರೆಗೆ ಬಂದೆ. ಹೋ, ನಿಮ್ಮ ಭೂಮಿನ ನೀವಾಗಲೇ ಕೊಡೋದಿಲ್ಲ ಅಂದರೆ ಅದನ್ನು ಹೇಗೆ ತಗೋಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಮಲ್ಲಣ್ಣ, ನೀನಂತೂ ಉದ್ಧಾರ ಆಗಕ್ಕಿಲ್ಲ ಬಿಡ್ಲಾ. ಇಡೀ ಸರ್ಕಾರನೇ ನಮ್ಮ ಕೈಯಲ್ಲಿದೆ. ಥೂ, ಬಂದ್ಬಿಡ್ತಾರೆ ತಲೆ ತಿನ್ನಕ್ಕೆ. ತಾಯಿ, ನಾನು ಬದುಕಿದಂಗೆ ನಿನ್ನ ಇನ್ನೊಬ್ರು ಪಾಲು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ಬದುಕಕ್ಕೆ ತ್ರಾಣ ಇಲ್ಲ. ನಿನ್ನೇಂಗೆ ಉಳಿಸ್ಲಿ? ನಿಲ್ಲು, ಸಾಯ್ಬೇಕಾಗಿರೋದು ನೀನಲ್ಲ. ಯಾರದು? ಯಾರದು? ಅನು, ಭೂಮಿ ತಾಯಿ. ತಾಯಿ, ಕಂದ, ಮೇಲೇಳು. ಅಳಬೇಡ, ಅಳಬೇಡ. ನೀನು ನನ್ನ ಚೊಚ್ಚಲ ಮಗು. ನಿನ್ನನ್ನು ಹೀಗೆ ಅನಾಥ ಶವವಾಗಲು ಬಿಟ್ಟರೆ ತ್ರಿಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿ ಸಲಹುವ ನನಗೆ ಗೌರವವಾದರೂ ಎಲ್ಲಿಂದ ಸಿಗುತ್ತದೆ? ಸಾಯಬೇಕಾಗಿರೋದು ನೀನಲ್ಲ, ಈ ಕೊಳ್ತೋಗಿರೋ ರಾಜಕೀಯ ವ್ಯವಸ್ಥೆ, ಲಾಭಕೋರ ಕಂಪನಿಗಳು, ಅಂಧಕಾರವನ್ನೇ ಬೆಳಕು ಹೊಂದಿಕೊಂಡಿರೋ ಈ ಸಮಾಜ,
ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ನೂರಾರು ಭರವಸೆ ಕೊಟ್ಟು ಓಟ್ ಹಾಕಿಸ್ಕೊಂಡು ಕಣ್ಮರೆಯಾಗೋ ಈ ರಾಜಕೀಯ ನಾಯಕರ ಮುಂದೆ ಒಬ್ಬ ರೈತ ಬಂದು ತನ್ನ ದುಃಖನ ಹೇಳ್ಕೊಂಡ್ರೆ ಇದ್ರೂ ಇಲ್ದೇ ಇರೋ ಥರ ಜಾರ್ಕೋತೀರಾ. ಕಾಯಕಯೋಗಿ, ಶ್ರಮಜೀವಿ, ದೇಶದ ಬೆನ್ನೆಲುಬು ಅಂತೆಲ್ಲ ಕೂಗಿ ಕೂಗಿ ಹೇಳ್ತೀರಿ. ಆದರೆ ಅವನನ್ನೇ ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದೀರಾ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಗೌರವ ಅನ್ನೋದು ಇದ್ದರೆ ಮೊದಲು ರೈತರಿಗೆ ಗೌರವ ಕೊಡಿ. ನಿಮ್ಮ ಸ್ವಾರ್ಥಕ್ಕಾಗಿ ಅನ್ನ ಕೊಡೋ ಭೂಮಿನ, ಕೆರೆ ಕಟ್ಟೆ ನೆಲ ನಾಶ ಮಾಡಿ ಮರುಭೂಮಿನ ಸೃಷ್ಟಿ ಮಾಡ್ತಾ ಇದ್ದೀರಾ. ಇದೆಲ್ಲ ಶಾಶ್ವತ ಅಲ್ಲ ಅಂತ ಗೊತ್ತಿದ್ರೂ ನಿಮ್ಮ ಅಂತ್ಯವನ್ನು ನೀವೇ ಆಹ್ವಾನ ಮಾಡ್ಕೊಳ್ತಿದ್ದೀರಾ. ಇದೇನಾ ನೀವು ಓದಿ ಗಳಿಸಿರೋ ಜ್ಞಾನ? ಮೊದಲು ರೈತನ ಉಳಿಸಿ, ನಾನು ಉಳಿದರೆ ನೀವೆಲ್ಲ ಉಳಿತೀರಾ. ಹಣದಿಂದ ಅನ್ನ ಹುಟ್ಟಲ್ಲ, ಮಣ್ಣನ್ನು ಅನ್ನವಾಗಿಸ್ತೀರೋ ನೀವೇ ಯೋಚನೆ ಮಾಡಿ. ಮಗು, ನನ್ನನ್ನು ನಂಬು. ದಿನದ ಬಹುತೇಕ ಸಮಯವನ್ನು ಭೂತಾಯಿಗೆ ಮೀಸಲಿಡು. ದುಡಿಯದೆ ಸಮಯವನ್ನು ವ್ಯರ್ಥ ಮಾಡುವವರ ಸಹವಾಸವನ್ನು ಬಿಟ್ಟು ಬಿಡು. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವಕ್ಕೆ ಬದ್ಧನಾಗಿರು.